ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಅಂತ ಹೇಳೋದಾದರೆ PSTR ಮತ್ತು DEDಗೆ ಸಂಬಂಧಪಟ್ಟಂಥ DEDಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ ಕಮೆಂಟಲ್ಲೇ ತಿಳಿಸಿದ್ರು. ಸೊ PUCಲಿ 50% ಬರಬೇಕಾ ಅಥವಾ ಸಬ್ಜೆಕ್ಟ್ ವೈಸ್ 50% ಬರಬೇಕಾ ಅಂತಕ್ಕಂಥದ್ದು ಕೆಲವರ ಒಂದು ಡೌಟ್ಸ್ ಆಗಿದೆ. ನೋಡಿ ಸ್ನೇಹಿತರೆ, PSTR DED ಅಂತಕ್ಕಂಥದ್ದು ಏನಿದೆಯೋ, DED 2 ವರ್ಷ ನಾವು ಮಾಡಬೇಕಂತ ಹೇಳಿದ್ರೆ ಓಕೆ, DED ನಾವು ಮಾಡ್ತೀವಿ ಅಂತ ಹೇಳಿದ್ರೆ 2 ವರ್ಷ ಏನು ಕೋರ್ಸ್ ಮಾಡಬೇಕು. ಸೊ ಅದಕ್ಕೆ ಮೊದಲೇ ಈ PUCನಲ್ಲಿ ನಾವು 50%ನ ಎಲಿಜಿಬಿಲಿಟಿ ತೊಗೊಳ್ತಾರೆ. ನೀವು 50% ತೊಗೊಂಡಿಲ್ಲ ಅನ್ನೋದಾದರೆ, ಅಂದರೆ ಜನರಲ್ಗೆ 50% ಇರುತ್ತೆ. ಆ 50% PUCನಲ್ಲಿ ಇಲ್ಲ ಅಂತ ನೋಡಿದ್ರೆ ನಿಮಗೆ DEDಲ್ಲಿ ಈ ಒಂದು DED ಕೋರ್ಸನ್ನು ಮಾಡೋದಕ್ಕೆ ಒಂದು ಅರ್ಹತೆ ಅಥವಾ ಒಂದು ಅಪ್ಲಿಕೇಶನ್ನ ಕೊಡೋದಿಲ್ಲ. ನಿಮಗೆ DED ಮಾಡಬೇಕಂತ ಹೇಳಿದ್ರೆ ನಿಮಗೆ PUCಲಿ 50% ಕಡ್ಡಾಯವಾಗಿ ಆಗಿರಲೇಬೇಕು. ಓಕೆ, ಇದು ಒಂದು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಕೆಲವ್ರು ಕೇಳಿರ್ತಕ್ಕಂಥ ಏನು, PUCಲಿ ಸಬ್ಜೆಕ್ಟ್ ವೈಸ್ 50% ಕೇಳ್ತಾರಾ ಅಥವಾ ಟೋಟಲಾಗಿ 50% ಕೇಳ್ತಾರಾ ಅಂತ ಕೇಳಿದರೆ, ಟೋಟಲಾಗಿ 50% ಕೇಳ್ತಕ್ಕಂಥದ್ದು. ಸಬ್ಜೆಕ್ಟ್ ವೈಸಲ್ಲಿ PUC ಕೇಳೋದಿಲ್ಲ. ಸೊ PUC ಬಗ್ಗೆ ತಲೆನೇ ಯಾರು ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ DED ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ PUCಲಿ 50% ಕಂಪಲ್ಸರಿ ತೊಗೊಂಡೇ DED ಮುಗಿಸ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ಒಂದು ತಪ್ಪಾದ ಒಂದು ಅರ್ಥ ಹೇಳಿಕೆ ಅಂತಕ್ಕಂಥದ್ದು ಖಂಡಿತ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಮಿಸ್ ಏನಂತ ಹೇಳಿದರೆ, ಇಲ್ಲಿ ನೀವು DED ಆಗಿ ಮತ್ತು PSTRಗೆ ನೀವು ಜಾಬ್ ಏನಾದರೂ ಕಾಲನ್ನು ಕರೆದ್ರು ಅಂತ ಹೇಳಿದಾಗ ಫಸ್ಟಿಗೆ ನಿಮಗೆ ತೊಗೊಳ್ತಕ್ಕಂಥದ್ದು PUCಲಿ ತೊಗೊಳ್ತಾಯಿದ್ರು. ಇದು ಈಗಿಂದಲ್ಲ, ಮೊದಲು ನಡೀತಕ್ಕಂಥದ್ದು. ಸೊ PSTR ಈಗ ಆಲ್ರೆಡಿ ಯಾವುದೇ ಒಂದು ಜಾಬನ್ನು ಮಾಡಿಲ್ಲ, ಕಾಲ್ ಫಾರ್ಮ್ ಮಾಡಿಲ್ಲ. TET ಆದ ನಂತರ ಯಾವುದೇ ಒಂದು ಜಾಬ್ಗೆ ಅಪ್ಲೈನ ಯಾರು ಕೂಡ ಮಾಡಿಲ್ಲ, ಕರೆದೂ ಇಲ್ಲ. ಸೊ ಫಸ್ಟ್ ಇದ್ದಿದ್ದೇನು PUC ಬೇಸಿಸ್ ಮೇಲಿತ್ತು. ಅದಾದ ನಂತರ DED ಏನಿದೆಯೋ DED ತೊಗೊಳ್ತಾಯಿದ್ರು ಮತ್ತು CET. ಸೊ ಈ ಮೂರದ ಮಾರ್ಕ್ಸ್ನ ತೊಗೊಂಡು ಪರ್ಸೆಂಟೇಜಲ್ಲಿ ಆ ಒಂದು ಪೋಸ್ಟನ್ನು ಅಲರ್ಟ್ ಮಾಡ್ತಾಯಿದ್ರು. ಓಕೆ, ಬಟ್ ಅದಾದ ನಂತರ ಏನಾಯಿತು, DED ಆದ ನಂತರ ಏನಾಗುತ್ತೆ, ಈ ಒಂದು CETಗಿಂತ ಮೊದಲಾಗಿ ನಾವು TET ಏನಿದೆಯೋ ಪೇಪರ್ 1ಅನ್ನು ಕಂಪ್ಲೀಟ್ ಮಾಡಿದ್ರೆ ಅಥವಾ ಕ್ಲಿಯರ್ ಮಾಡಿಕೊಂಡ್ರೆ ಈ ಒಂದು PSTRಗೆ ಜಾಬ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು ಅಂತ ಒಂದು ರೂಲ್ಸನ್ನು ತೊಗೊಂಡು ಬರ್ತಾರೆ. ಓಕೆ, TET ಒಂದು ಪೇಪರ್ ಅಪ್ಲೈನ ಮಾಡಿದ್ರು. ಅದಾದ ನಂತರ ಮತ್ತೊಂದು ತರ್ತಾರೆ. ಏನಂತ ಹೇಳಿದ್ರೆ GPSTR ಪೇಪರ್ 2. ಈ ಪೇಪರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು GPSTRಗೂ ಸಹ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಮೊದಲೇ TET 1, TET 2, HSTR ಮತ್ತು ಈ ಒಂದು PSTR ಎರಡೇ ಇದ್ದಿದ್ದು. GPSTR ಇರಲಿಲ್ಲ, ಹೌದಲ್ವಾ? ಸೊ ಗ್ರ್ಯಾಜುಯೇಟ್ ಏನಿದೆಯೋ ಪ್ರೈಮರಿ ಸ್ಕೂಲ್ ಟೀಚರ್, ಸೊ ಅದು ಆಗ ಇರಲಿಲ್ಲ, ಮಧ್ಯ ತಂದಿರ್ತಕ್ಕಂಥದ್ದು. ಅದಾದ ನಂತರ ಏನಾಯಿತು, ಈ ಒಂದು TET ಪೇಪರ್ 1 ಪ್ಲಸ್ PSTRಗೆ ಏನೋ TET ಇದೆಯೋ ಅದಾದ ನಂತರ DED ಪ್ಲಸ್ ಡಿಗ್ರಿ, ಹೌದಲ್ವಾ? ಸೊ ಡಿಗ್ರಿ, TET ಪೇಪರ್ 1, DED ಯಾರು ಕಂಪ್ಲೀಟ್ ಮಾಡ್ತಾರೋ ಅವರು ಸಹ ಈ ಪೇಪರ್ 2ಗೆ ಎಲಿಜಿಬಲ್ ಅಂತ ಅನೌನ್ಸನ್ನು ತಗೊಬಂದರು, ಹೌದಲ್ವಾ? ಸೊ ಇಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗಿ. ಫಸ್ಟ್ ಏನಿತ್ತು TCH ಅಂತ ಇತ್ತು, ಅದಾದ ನಂತರ DED ಅಂತ ಆಯಿತು. DED ಆದ ನಂತರ ಈ ಒಂದು TET ಪೇಪರ್ 1 ತಂದರು. TET ಆದ ನಂತರ ಡಿಗ್ರಿ ಆಗಿರ್ತಕ್ಕಂಥವ್ರು ಆ್ಯಂಡ್ ಪೇಪರ್ 2ನೂ ಸಹ ಕಂಪ್ಲೀಟ್ ಮಾಡ್ತಕ್ಕಂಥವ್ರು ಈ ಒಂದು GPSTRಗೆ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ದನ್ನ ತೊಗೊಂಡು ಬಂದರು. ಆ್ಯಂಡ್ GPSTRಲ್ಲೂ ಸಹ 3 ಹಂತದ ಒಂದು ಎಕ್ಸಾಮ್ಸ್ಗಳನ್ನ ತೊಗೊಬಂದರು. ಒಂದು ಹಂತ ಅಲ್ಲ, 3 ಹಂತದಲ್ಲಿ ಎಕ್ಸಾಮ್ಸ್ ನಡೀತಾ ಹೋಗುತ್ತೆ GPSTR, ಹೌದಲ್ವಾ? ಸೊ ಹೀಗಿರಬೇಕಾದ್ರೆ ಸರ್ಕಾರ ಕಾಲಕ್ಕೆ ಯಾವ್ಯಾವ ರೀತಿ ತೀರ್ಮಾನಗಳನ್ನು ತಗೊಳ್ಳುತ್ತೆ ಅಂತಕ್ಕಂಥದ್ದು ನಾವು ಇದನ್ನು ನೋಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆ ಸ್ನೇಹಿತರೆ, PSTRಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ರೋ ಅವ್ರು ಏನು ಮಾಡಬೇಕಂತಂದರೆ ಜಸ್ಟ್ ಪ್ರಿಪೇರನ್ನು ಆಗಿ ಹಿಂದೆ ಹೇಗಿತ್ತು ಮುಂದೆ ಹೇಗಾಗ್ಬೋದು ಅನ್ನೋ ಒಂದು ಗೊಂದಲವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಸರ್ಕಾರ ಆಗಿನ ಆ ಒಂದು ಇದಕ್ಕೆ ತಕ್ಕಂತೆ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲ ಅದೇ ಇರಬಹುದು ಅಥವಾ ಚೇಂಜ್ ಆಗಬಹುದು. ಈಗ PSTR ಕಾಲ್ ಆಗುತ್ತೆ ಅಂತೇಳಿ ನಿಮಗೆ PUC ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ಆ್ಯಂಡ್ DED ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ಆ್ಯಂಡ್ TET ಕನ್ಸಿಡರ್ ಮಾಡ್ತಾರೆ, ಆ್ಯಂಡ್ CET. ಬಟ್ ಅದು ಪರ್ಸೆಂಟೇಜ್ ಮೇಲೆ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. PUC ಆಲ್ಮೋಸ್ಟು 50% ಎಲ್ಲರೂ ಸಹ ತೊಗೊಂಡೇ ಇರ್ತಾರೆ. ಅದು ಸಬ್ಜೆಕ್ಟ್ ವೈಸಲ್ಲಿ ಕೇಳಲ್ಲ, ಟೋಟಲ್ ಆಗಿ ಓವರಾಲ್ ಆಗಿ PUCಗೆ 50% ಇದ್ದರೆ ಅದು ಎಲಿಜಿಬಲ್ ಅಂತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ವೈಸ್ ಏನು ಇರೋದಿಲ್ಲ. ಸೊ ಯಾರು ಗೊಂದಲವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. DED ಮಾಡಿರೋರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥವ್ರೆ. ಈಗ DED ಮತ್ತು TET 1 ಪೇಪರ್ ಏನಿದೆಯೋ ಅವರೆರಡೂ ಸಹ ಬರೆದಿರ್ತಕ್ಕಂಥವ್ರು, ಪಾಸ್ ಆಗಿರ್ತಕ್ಕಂಥವ್ರು ಈ ಒಂದು PSTRಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಅರ್ಹತೆ ಖಂಡಿತ ಇರುತ್ತೆ. ಓಕೆ, ಸೊ ಅದರಲ್ಲಿ ಯಾವುದೇ ಒಂದು ಡೌಟ್ಸು ಬೇಡ. ಮುಂದೆ ಏನಾದರೂ C&R ರೂಲ್ ಚೇಂಜ್ ಆಗ್ಬೋದಾ ಇಲ್ವಾ ಅಂತಕ್ಕಂಥದ್ದು ಅದು ಬಿಟ್ಟ ಮೇಲೆ ಹೇಳ್ಬಹುದಾಗಿರುತ್ತೆ.
ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ಶಿಕ್ಷಕರು ಅಥವಾ ಟೀಚರ್ಸ್ಗಳು ಇನ್ಫಾರ್ಮೇಷನ್ ಕೊಡ್ಬೋದೇ ಹೊರತು ಸರ್ಕಾರ ಏನು ಮಾಡ್ತಿದೆ ಅಥವಾ ಏನು ಮಾಡಬಹುದು ಅನ್ನೋ ಎಲ್ಲದಕ್ಕೂ ಕ್ಲಾರಿಟಿ ಖಂಡಿತ ಯಾರಿಂದನೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಗಂಟ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಗೊಂದಲಗಳನ್ನು ಮುಂದೆ ಏನು ಬರಬಹುದು ಅದನ್ನು ಕಾದು ನೋಡಿ ಅದಕ್ಕೆ ಉತ್ತರವನ್ನು ಪಡ್ಕೊಳ್ತಾ ಹೋಗಿ. ಸುಮ್ಮನೆ ನೆಗೆಟಿವ್ ಥಾಟ್ಸ್ಗಳನ್ನ ಇಟ್ಕೊಂಡು ನೆಗೆಟಿವ್ ಒಂದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಜಸ್ಟ್ ಇವಾಗ ಇರ್ತಕ್ಕಂಥ ಸಿಚುಯೇಷನ್ ಇದು. PSTRಗೆ PUC ಮಾರ್ಕ್ಸ್ ತೊಗೊಳ್ತಾರೆ ಆ್ಯಂಡ್ D.Ed ಮಾರ್ಕ್ಸ್ ತೊಗೊಳ್ತಾರೆ ಆ್ಯಂಡ್ TET ಆ್ಯಂಡ್ CET 4 ಸಹ ಕೌಂಟ್ ಮಾಡಿ ತೊಗೊಳ್ತಕ್ಕಂಥದ್ದು ಇರುತ್ತೆ. ಓಕೆ, ಸೊ ಇಷ್ಟನ್ನು ಮಾತ್ರ ನೀವು ಲೆಕ್ಕ ತೊಗೊಳ್ಳಿ. PUC ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. 50% ಅಂತ ಅಂದಮೇಲೆ ಎಲ್ಲದಕ್ಕೂ ಎಲಿಜಿಬಿಲಿಟಿ ನೀವು ಇದ್ದೇ ಇರ್ತೀರಾ. ಓಕೆ, D.Ed ಮಾಡಿರ್ತಕ್ಕಂಥವ್ರು. ಸೊ ಇಷ್ಟು ಬಂದು ಇವತ್ತಿನ ಇನ್ಫಾರ್ಮೇಷನು. ಸೊ ಇದು ಕೆಲವರಿಗೆ ಡೌಟ್ ಇತ್ತು, PUCಲಿ 50% ತೊಗೊಳ್ಬೇಕಾ ಅಥವಾ ಒಂದೊಂದು ಸಬ್ಜೆಕ್ಟಲ್ಲಿ 50% ತೊಗೊಳ್ಬೇಕಾ ಅಂತಕ್ಕಂಥದ್ದು ಡೌಟ್ ಇತ್ತು. ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಆಗಿರುತ್ತೆ. C&R ರೂಲ್ ಬರೋ ತನಕ ನೀವು ಯಾವುದೇ ಒಂದು ಕನ್ಫ್ಯೂಷನ್ ಅಥವಾ ಯಾವುದೇ ಒಂದು ಬೇಜಾರು ಅಥವಾ ಇನ್ನೊಂದೇನೋ ಒಂದು ಹಾಗಿಲ್ಲ ಅಥವಾ ಇದಿಲ್ಲ ಅದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಸರ್ಕಾರ ಯಾವ ಕಾನೂನು ಹೇಗೆ ತರುತ್ತೆ ಅಂತಕ್ಕಂಥದ್ದು ನಿಜಕ್ಕೂ ಗೊತ್ತಿಲ್ಲ. ಈಗ ಆಲ್ರೆಡಿ ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದರೆ 2009 ನಂತರ ಅಪಾಯಿಂಟ್ ಆಗಿರ್ತಕ್ಕಂಥ ಟೀಚರ್ಸ್ಗಳಿಗೂ ಸಹ TET ಕಡ್ಡಾಯ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಹಾಗಾಗಿ ಯಾವಾಗ ಸರ್ಕಾರ ಹೇಗೆ ಬದಲಾವಣೆ ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಅದ್ರ ಬಗ್ಗೆ ಯಾವುದೇ ಒಂದು ವರಿಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ ಸರ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಯೂಸ್ ಆದರೆ ಒಂದು ಲೈಕನ್ನು ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.